ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ದೇವರಪುರದ ಬಾಳೆಯಡ ಕಾಳೆಯ ಸುಬ್ರಹ್ಮಣ್ಯ ಇವರು ಹಾಕಿಯಲ್ಲಿ ಒಲಿಂಪಿಕ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ಇವರು ಈ ದಿನದ ಕಾರ್ಯಕ್ರಮದಲ್ಲಿ ತಮ್ಮ ಕ್ರೀಡಾ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವಿನೋದ್ ಅವರೇ. ಜಿಲ್ಲೆಗೆ ನಿಮ್ಮ ಪರಿಚಯ ಇದೆ, ಒಲಿಂಪಿಯನ್ ಆಗಿ ದೇಶವನ್ನು ಪ್ರತಿನಿಧಿಸಿದ್ರಿ. ನಮ್ಮ ಕೊಡಗು ಕ್ರೀಡೆಗೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ, ಅದರಲ್ಲೂ ಕೂಡ ಹಾಕಿ ಇಲ್ಲಿನ ಎಲ್ಲರ ರಕ್ತಗತವಾಗಿರುವಂತಹ ಒಂದು ಆಟ. ಅದರಲ್ಲಿ ನೀವು ಒಂದು ಯಶಸ್ಸನ್ನ ಸಾಧಿಸಿದ್ರಿ, ಹಾಗೆ ರಾಜ್ಯಕ್ಕೆ, ನಮ್ಮ ನಾಡಿಗೆ, ದೇಶಕ್ಕೆ ಹೆಸರನ್ನು ಕೂಡ ತಂದಿದ್ರಿ. ಹಾಕಿ ಆಟ ನಿಮಗೆ ಯಾವಾಗಿನಿಂದ ನಂಟು ಪ್ರಾರಂಭವಾಯಿತು? ಆ ಒಂದು ಜರ್ನಿನ ಹೇಳ್ಬೋದಾ? ಕೊಡಗು ಹೆಸರುವಾಸಿ ರೈತರು, ಬೆಳೆಗಾರರು, ಯೋಧರು, ಆಮೇಲೆ ಆಟೋಟಗಳಲ್ಲಿಯೂ ಬಹಳ ಹೆಸರು ತಂದಂತ ಒಂದು ಕೊಡಗು. ಭಾರತ ದೇಶದಲ್ಲಿ ಎಲ್ಲಿಯೂ ನೀವು ಕೇಳಿದ್ರೆ ಕೊಡಗು ಅಂದ್ರೆ ಅವರು ಫಸ್ಟ್ ಹೇಳೋದು ಯೋಧರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ಹಾಗೆ ಅನೇಕ ಯೋಧರು ಕೊಡಗಲ್ಲಿ ಹುಟ್ಟಿದ್ದಾರೆ, ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ. ಹಾಗೆ ಕೊಡಗು ಹಾಕಿಯಲ್ಲೂ ಕೂಡ ಬಹಳ ಒಂದು ಹೆಸರು ತಂದಂತ ಒಂದು ಜಿಲ್ಲೆ. ನನಗೆ ಹಾಕಿ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಕಿ ಆಡ್ತಾ ಇದ್ರು. ಚಿಕ್ಕ ವಯಸ್ಸಿಂದಲೇ ನನಗೆ ಹಾಕಿ ಅಂದ್ರೆ ಒಂದು ಬಹಳ ಪ್ರಿಯವಾದ ಗೇಮು. ತಂದೆ ತಾಯಿ ಇಬ್ರು ಕೆಲಸದಲ್ಲಿದ್ರು. ತಾಯಿ ನರ್ಸ್ ಆಗಿದ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ತಂದೆ ಅದೇ ಹಾಸ್ಪಿಟಲ್ ಅಲ್ಲಿ ಕಂಪೌಂಡರ್ ಆಗಿದ್ರು. ನಾವೆಲ್ಲ 4 ಅಣ್ಣ ತಮ್ಮ ಇದ್ರು, ಒಂದು ಅಕ್ಕ. ನಾನು ಓದಿದ್ದು ಗವರ್ಮೆಂಟ್ ಮಿಡ್ಲ್ ಸ್ಕೂಲ್ ಪಾಲೆಪಟ್ಟದಲ್ಲಿ. ಅದಾದ ನಂತರ ತಾಯಿಗೆ ಟ್ರಾನ್ಸ್ಫರ್ ಆಯ್ತು, ಗೋಣಿಗಪ್ಪಲಿಗೆ ಬಂದು ಗೋಣಿಗಪ್ಪಲಿ ಹೈಸ್ಕೂಲ್ ಅಲ್ಲಿ ಓದಿದೆ. ಗೋಣಿಪ ಹೈಸ್ಕೂಲ್ ಎಲ್ಲಾ ಸ್ಪೋರ್ಟ್ಸು ನಮಗೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ ನಮ್ಮ PT ಟೀಚರು ಕಾಳಪ್ಪ ಮಾಸ್ಟರ್ ಅಂತಿದ್ರು. ಅವರು ನಮ್ಗೆ ಕಡ್ಡಾಯವಾಗಿ ಆಡ್ಲೇಬೇಕು ಅಂತ ನಮ್ಮನ್ನು ಆಡಿಸ್ತಿದ್ರು. ನಮ್ಮ ಮನೇಲಿ ನಾನು ಚಿಕ್ಕವ, ಸ್ಕೂಲಲ್ಲಿ ಆಡಿದ್ಮೇಲೆ ಮನೆಗೆ ಹೋಗಿ, ಮನೆ ಹತ್ರ ಮಿಡ್ಲ್ ಸ್ಕೂಲ್ ಇತ್ತು, ಮಿಡ್ಲ್ ಸ್ಕೂಲ್ ಗ್ರೌಂಡ್ ಅಲ್ಲೂ ಎಲ್ಲ ಅಣ್ಣಂದ್ರ ಬರ್ತಿದ್ರು, ಬೇರೆ ಎಲ್ಲ ನಮ್ಮ ಜೊತೆಯವರೆಲ್ಲ ಬರ್ತಾ ಇದ್ರು, ದೊಡ್ಡವರು. ಅವ್ರ ಮಧ್ಯದಲ್ಲಿ ನಾನು ಚಿಕ್ಕವ, ನಾನು ಹಾಕಿ ಆಡ್ತಿದ್ದೆ. ಎಲ್ಲರೂ ಹೇಳ್ತಿದ್ರು, ನೀನು ಬಹಳ ಚೆನ್ನಾಗಿ ಹಾಕಿ ಆಡ್ತಿದ್ಯಪ್ಪ, ಮುಂದಕ್ಕೆ ನೀನು ಒಳ್ಳೆ ಒಂದು ಪ್ಲೇಯರ್ ಆಗ್ಬೋದು ಅಂತ ಎಲ್ಲ ನನ್ನ ಉತ್ತೇಜನ ಮಾಡ್ತಿದ್ರು. ಅದಾದ ನಂತರ ಕಾವೇರಿ ತಾಯಿಯ ಒಂದು ಆಶೀರ್ವಾದದಿಂದ ನನಗೆ ಯಾರೋ ಹೇಳ್ತಿದ್ರು, ಈ ತರ ಸುಬ್ರಹ್ಮಣ್ಯ ಅಂತ ಒಂದು ಹುಡುಗ ಇದ್ದಾನೆ, ಬಹಳ ಚೆನ್ನಾಗಿ ಹಾಕಿಡ್ತಾನೆ, ಚಿಕ್ಕ ವಯಸ್ಸು, ಅವನಿಗೆ ಯಾವ್ದಾದ್ರು ಒಂದು ಚಾನ್ಸ್ ಕೊಟ್ರೆ ಅವನು ಮುಂದೆ ಒಳ್ಳೆ ಒಂದು ಪ್ಲೇಯರ್ ಆಗುಂತ ಬೆಂಗಳೂರಲ್ಲಿ ಯಾರೋ ಮಾತಾಡ್ಕೊಂಡಿದ್ರು. ಬೆಂಗಳೂರಿನಿಂದ MEG ಇಂದ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಇಂದ ಒಂದು ಇಬ್ರು ಬಂದಿದ್ರು ಮನೆಗೆ. ಆವಾಗ ತಾನೇ 10th ಆಗಿತ್ತು. ಬಂದವರು ನೆಟ್ಟಿಗೆ ಮನೆಗೆ ಬಂದ್ರು, ಬಂದು ಕೇಳಿದ್ರು, ಈ ತರ ನೀನು ಬೆಂಗಳೂರು ಬರ್ತೀಯಪ್ಪ ಆಡ್ಲಿಕ್ಕೆ ಅಂತ, MEG ಸೇರ್ತೀಯ ಅಂತ. ಸರಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಆಮೇಲೆ ನಮ್ಮ ಜೀವಮಾನ ತಂದೆ ತಾಯಿಗೆ ಎಷ್ಟು ವರಮಾನ ಬರ್ತಿತ್ತು ತಿಂಗಳಲ್ಲಿ, ಅದರಲ್ಲಿ ನಾವು ಬದುಕೊಂಡು ಹೋಗ್ತಿದ್ದೆವು. ಎಲ್ಲರೂ ಓದ್ತಿದ್ರು. ಆಮೇಲೆ ನನ್ನ ತಾಯಿಗೆ ಹೇಳಿದೆ, ಅಮ್ಮ ಈ ತರ ನನ್ನನ್ನು ಬೆಂಗಳೂರಿಗೆ ಕರೀತಿದ್ದಾರೆ ಆಡ್ಲಿಕ್ಕೆ, ನಾನು ಹೋಗ್ಲಾ ಅಂತ. ತಾಯಿ ಇಷ್ಟು ಚಿಕ್ಕ ಹುಡುಗ ಬೆಂಗಳೂರು ಹೋಗಿ ಏನ್ ಮಾಡ್ತೀಯ ಅಂತ, 79 ಅಲ್ಲಿ ಏನ್ ಮಾಡ್ತೀಯ ಅಂತ ಬಂದವ್ರು ಹೇಳಿದ್ರು, ಅದೆಲ್ಲ ನಾವು ನೋಡ್ಕೊಳ್ತೇವೆ, ಇವನು ಕಳಿಸ್ಕೊಡಿ ಅಂತ. ತಾಯಿ ದೊಡ್ಡ ಒಂದು ಆಲೋಚನೆ ಮಾಡಿ ನಮ್ಮ ತಂದೆಗೆ ಹೇಳಿ ಸರಿ ಅಂತ ಹೇಳ್ಬಿಟ್ಟು ತಾಯಿ ಭಗವದ್ಗೀತೆಯಿಂದ 50 ರೂಪಾಯಿ ತೆಗೆದ್ಬಿಟ್ರು. ಆ ದುಡ್ಡು ತಗೊಂಡು ಹೋದವ ಅಲ್ಲಿಂದ ಬೆಳೆದೆ. ನಾನು 79 ಸೇರ್ಕೊಂಡೆ. ಹೋದಾಗ್ಲೇ ನನಗೆ ಎಲ್ಲಿ ನೋಡಿದ್ರು ಎಲ್ಲ ಒಳ್ಳೆ ಪ್ಲೇಯರ್ಗಳು ಇದ್ರು. ಅವಾಗ ನಾನು ಬಹಳ ಚಿಕ್ಕ ಆಡೋತ್ತಿಗೆ ಅಲ್ಲಿ ಪೆಟ್ಟಾಗ್ತಿತ್ತು, ಇಲ್ಲಿ ಪೆಟ್ಟಾಗ್ತಿತ್ತು, ಅದೆಲ್ಲ ನಾನು ಯೋಚನೆ ಮಾಡ್ಲಿಲ್ಲ. ನಾನೇಕೆ ಈ ತರ ಪ್ಲೇಯರ್ ಆಗ್ಬಾರ್ದು ಅಂತ ಯೋಚನೆ ಮಾಡಿದ್ರೆ, ನನ್ನ ಕೋಚು VJ ಪೀಟ್ರು ಅಂತ 3 ಒಲಿಂಪಿಕ್ಸ್ ಆಡಿದವರು, ನನ್ನ ಒಂದು ಸಾಹಸ, ನನ್ನ ಒಂದು ಆಟು, ನನ್ನ ಒಂದು ಧೈರ್ಯ ನೋಡ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಒಳ್ಳೆ ಒಂದು ಚಾನ್ಸ್ ಕೊಟ್ಟು MEG ಮಾಡ್ಲಿಕ್ಕೆ. ಅಲ್ಲಿ ಕೊಡಗನ ಬಿದ್ದಪ್ಪ ಇವರೆಲ್ಲ ಇದ್ರು. ಅವರು ಕೂಡ ಹೆದರ್ಬೇಡ, ಇವರು ಎಲ್ಲ ಮಧ್ಯದಲ್ಲಿ ಚೆನ್ನಾಗಿ ಆಡ್ತಿದ್ಯಾ, ನೀನು ಇದೇ ತರ ಮುಂದುವರ್ಸ್ಕೊಂಡು ಹೋಗು, ಒಳ್ಳೆ ಡಿಸಿಪ್ಲಿನ್ ಕಾಪಾಡ್ಕೊಂಡು ಹೋಗು, ನಿನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಡುವಂತ ಚಾನ್ಸ್ ಸಿಗುತ್ತೆ ಅಂತ. ಅದೇ ತರ 1980 ನಾನು ಜೂನಿಯರ್ ನ್ಯಾಷನಲ್ಗೆ ಜಬಲ್ಪುರಿಗೆ ಹೋದ್ರೆ, ಪಂಜಾಬ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಒಂದು ಕಾಲದಲ್ಲಿ ಕ್ರಿಯೇಟ್ ಮಾಡಿದ್ದು. ಅಲ್ಲಿ ನಮಗೆ ಕೋಚಿಂಗ್ ಕ್ಯಾಂಪ್ ಇತ್ತು. ಹೇಗೆ ಹೋಗೋದು, ಟ್ರೈನ್ಲೇ ಹೋಗ್ಬೇಕು, ಇದೆಲ್ಲ ಯೋಚನೆ ಇದ್ದಾಗ ನನ್ನ ಆಫೀಸರ್ ಕಮಾಂಡೆಂಟ್ ಏನ್ ಮಾಡಿದ್ರು, ಚಿಕ್ಕ ಹುಡುಗ ಹೋಗ್ತಿದ್ದಾನೆ, ನನಗೆ ಹೊಸ ಸ್ಟಿಕ್ಕು, ಟ್ರ್ಯಾಕ್ ಸೂಟು ಎಲ್ಲ ಕೊಟ್ಟು ಧೈರ್ಯ ಹೇಳಿ ಇಬ್ಬರನ್ನ ಜೊತೆಲಿ ಕಳಿಸಿದ್ರು. ನನಗೆ ನನ್ನನ್ನು ಅವರು ಪಟಿಯಾಲದಲ್ಲೇ ಬಿಟ್ಟು ವಾಪಸ್ ಬಂದ್ರು. ನಾನು ಸೇರ್ಕೊಂಡೆ. ಎಲ್ಲಾ ನಾರ್ತ್ ಇಂಡಿಯನ್ಸ್, ಸೌತ್ ಇಂಡಿಯನ್ ಭಾಳ ಕಮ್ಮಿ ಇದ್ರು. ಕ್ಯಾಂಪ್ ಮುಂದುವರಿತು, ಟ್ರಯಲ್ಸ್ ಆಯ್ತು. ಟ್ರಯಲ್ಸ್ ಆದ್ಮೇಲೆ ಸೆಲೆಕ್ಟ್ ಆದೆ.
32 ಹುಡುಗರನ್ನು ಸೆಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಕ್ಯಾಂಪ್ ಮುಂದುವರೆದು ನಾವು ಜಲಂಧರ್ಗೆ ಬಂದು ಜಲಂಧರಲ್ಲೂ ಕ್ಯಾಂಪ್ ನಡೀತು. ಆಗ ನಮ್ಮ ಕೋಚ್ ಪದ್ಮಶ್ರೀ MP ಗಣೇಶ್ ಆಗಿದ್ರು. ಟ್ರಯಲ್ಸ್ ಆಗಿ ಡೆಲ್ಲಿಗೆ ಬಂದು ಡೆಲ್ಲಿಲಿ ಕ್ಯಾಂಪ್ ನಡೀತು. ಅಲ್ಲೂ ಟ್ರಯಲ್ಸ್ ಆಯ್ತು. ಫೈನಲ್ ಆಗಿ ನಾನು 16 ಹುಡುಗರಲ್ಲಿ ಒಬ್ಬನಾಗಿದ್ದೆ. ನಾವು ಫಸ್ಟ್ ಟೂರು 1988 ಹಾಂಗ್ಕಾಂಗ್ ವರ್ಲ್ಡ್ ಕಪ್ ಕ್ವಾಲಿಫೈರಿಂಗ್ ಹೋಗ್ಬಿಟ್ಟು ತಂದೆ ತಾಯಿಗೆ ಯಾರಿಗ್ ಗೊತ್ತಿಲ್ಲ ಮಗ ಎಲ್ಲಿದ್ದಾನೆ ಅಂತ. ಆಗ ಲೆಟ್ರು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋದಿಗೆ ನನಗೆ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಹಾಗಾಗಿ ಒಂದು ಲೆಟರ್ ಬರ್ದು ಪೋಸ್ಟ್ ಮಾಡಿದೆ, ಈ ತರ ನಾನು ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿದ್ದೇನೆ, ಹಾಂಗ್ಕಾಂಗ್ಗೆ ಟೂರ್ ಹೋಗ್ತಿದ್ದೇನೆ ಅಂತ. ಜೀವಮಾನದ ನನ್ನ ಗೋಲ್ಡನ್ ಮೂಮೆಂಟ್ ಅಂದ್ರೆ ಸೆಲೆಕ್ಟ್ ಆಗಿತ್ತು. ಅಲ್ಲಿಂದ ಟೀಮ್ ನಾವು ಹಾಂಗ್ಕಾಂಗ್ ಹೋದು, ಅಲ್ಲಿ ಹೋಗಿ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿ ನಾವು ತಿರುಗಿ ಬಂದು ನಮಗೆ ಒಂದು ಚಿಕ್ಕ ಬ್ರೇಕ್ ಸಿಕ್ತು. ಮನೆಗೆ ಬಂದೆ, ಎಲ್ಲರಿಗೂ ಸಂತೋಷ ಆಯ್ತು. ಕೊಡಗಿನ ಶಕ್ತಿ ಪೇಪರ್ನಲ್ಲಿ ನನ್ನ ಇಂಟರ್ವ್ಯೂ ಆಯ್ತು. ಬಹಳಷ್ಟು ನನ್ನ ಹೋಗ್ಲಿ ಬರೆದ್ರು. ಆಮೇಲೆ ನಾನು ಕ್ಯಾಂಪಿಗೆ ಹೋಗ್ಬೇಕಾಯ್ತು. ನಾನು ಕ್ಯಾಂಪ್ಗೆ ಹೋದೆ. ನಾವೆಲ್ಲ ಪಟೇಲ್ಗೆಲ್ಲ ಹೋದೋ, ಅಲ್ಲಿ ಕ್ಯಾಂಪ್ ಆಯ್ತು. ಅದಾದ್ಮೇಲೆ ಹೈದರಾಬಾದ್ಗೆ ಬಂದು ಹೈದರಾಬಾದಲ್ಲಿ ಕ್ಯಾಂಪ್ ಆಯ್ತು. ಆಮೇಲೆ ಕ್ಯಾಂಪ್ ಮುಗಿದ್ಮೇಲೆ ಟ್ರಯಲ್ಸ್ ಆಯ್ತು. ಟ್ರಯಲ್ಸ್ ಆದ್ಮೇಲೆ ಸೆಲೆಕ್ಟ್ ಆಗಿ ನಾವು ಮಲೇಷಿಯಾಗೆ ಹೋದೋ ಜೂನಿಯರ್ ವರ್ಲ್ಡ್ ಕಪ್ ಆಡ್ಲಿಕ್ಕೆ. ಅಲ್ಲಿ ನಮಗೆ ಫೈನಲ್ಗೆ ತಲುಪಲಿಕ್ಕೆ ಆಗ್ಲಿಲ್ಲ. ನಾವು ಬಂದೋ ತಿರುಗಿ. ಆಮೇಲೆ ನಾನು ಕಂಟಿನ್ಯೂ ಆಗಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 10-12 ವರ್ಷ ಸರ್ವಿಸ್ ಟೀಮ್ ಅಲ್ಲಿ ಆಡೋದು ನಾನು ನ್ಯಾಷನಲ್ಸ್. 84 ಅಲ್ಲಿ ನಾನು ತಿರ್ಗಾ ಸೀನಿಯರ್ ಟೀಮ್ಗೆ ಸೆಲೆಕ್ಟ್ ಆದೆ. ಅಲ್ಲಿಂದ ಅದೇ ತರ ಕಂಟಿನ್ಯೂ ಆಯ್ತು. 86 ಏಷ್ಯನ್ ಗೇಮ್ಸ್ ಸಿಯೋಲ್ ಅಲ್ಲಿ ಆಯ್ತು, ಅಲ್ಲೂ ಸೆಲೆಕ್ಟ್ ಆದೆ. ಅದು ಆಡಿ ಬಂದೆ. ಅದೇ ವರ್ಷ 1986 ಅಲ್ಲಿ ಲಂಡನ್ ವರ್ಲ್ಡ್ ಕಪ್ ಆಯ್ತು, ಅಲ್ಲೂ ಸೆಲೆಕ್ಟ್ ಆಗಿ ಹೋಗಿ ಬಂದೆ. ಈ ತರ ನನ್ನ ಹಾಕಿಯ ಕ್ಯಾರಿಯರ್ ಮುಂದುವರಿತು. 88ರಲ್ಲಿ ಒಲಿಂಪಿಕ್ಸ್ ಕ್ಯಾಂಪ್ ಆಯ್ತು. ಕ್ಯಾಂಪ್ ಡೆಲ್ಲಿ, ಪಟಿಯಾಲ, ಆಮೇಲೆ ಫೈನಲಿ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕ್ಯಾಂಪ್ ಆಯ್ತು. ಸೆಲೆಕ್ಷನ್ ಟ್ರಯಲ್ಸ್ ಆಯ್ತು, ಅಲ್ಲಿ ಸೆಲೆಕ್ಟ್ ಆದೆ. ಆವಾಗ ಕೋಚು MP ಗಣೇಶ್ ಇದ್ರು, ನಮ್ಮ ಕೊಡಗಿನ ಸಿಡ್ಲು ಮರಿ ಗೋವಿಂದ ಅವರು ಇದ್ರು. ಒಲಿಂಪಿಕ್ಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ನಂತರ 89 ಅಲ್ಲಿ ನಾವು ವರ್ಲ್ಡ್ ಕಪ್ ಕ್ವಾಲಿಫೈ ರೌಂಡ್ಗೆ USA ಹೋದು, ಬ್ರಾಂಜ್ ಮೆಡಲ್ ಸಿಕ್ತಲ್ಲಿ ಕ್ವಾಲಿಫೈ ಆದ ವರ್ಲ್ಡ್ ಕಪ್ಗೆ. ಆಮೇಲೆ 1990 ನಾವು ವರ್ಲ್ಡ್ ಕಪ್ ಲಾಹೋರಲ್ಲಿ ಆಡ್ದು. ಲಾಸ್ಟಿಗೆ 1992 ಅಲ್ಲಿ ಸೀನಿಯರ್ ನ್ಯಾಷನಲ್ ಆಡಿದೆ, ಟೀಮ್ ಕ್ಯಾಪ್ಟನ್ ಆಗಿದೆ. ಮೊದಲಲ್ಲಿ ನಾವು ಸೀನಿಯರ್ ನ್ಯಾಷನಲ್ ಗೆದ್ದು, ಅದಾದ್ಮೇಲೆ ಹಾಕಿ ಬಿಟ್ಟು ಕೋಚಿಂಗ್ ಡಿಪ್ಲೊಮಾ ಮಾಡಿ 1-2 ವರ್ಷ ಕೋಚ್ ಮಾಡಿದೆ ಇಂಡಿಯನ್ ವಿಮೆನ್ಸ್ ಟೀಮ್ನ. ಅದಾದ್ಮೇಲೆ ನನ್ನ ಹಾಕಿದು ಕೆರಿಯರ್ ಮುಗೀತು. ನನ್ನ ಪ್ರೊಫೆಷನಲ್ ಕ್ಯಾರಿಯರ್ ಶುರು ಮಾಡಿದೆ. ನಾನು ಆರ್ಮಿಲಿದ್ದರಿಂದ ನನ್ನ ಆರ್ಮಿ ಕ್ಯಾರಿಯರ್ನು ಶುರು ಮಾಡಿದೆ. ನಾನು 25 ವರ್ಷ ಬೇರೆ ಬೇರೆ ಜಾಗದಲ್ಲೆಲ್ಲ ಕೆಲಸ ಮಾಡಿದೆ. ಚೆನ್ನಾಗಿ ಕೆಲಸ ಮಾಡಿದೆ. ಮನಸ್ಸಿಗೆ ಸಂತೋಷ ಹೋಗಂತ ಕೆಲಸ ಮಾಡಿದೆ. ಅಲ್ಲಿ ಬೀನು ಬಟ್ಟೆ ಆಗೋದು ಬಹಳ ಖುಷಿ. ಚಿಕ್ಕದಲ್ಲೇ ಒಂದು ಇದ್ದಿತ್ತು, ಆರ್ಮಿಗೆ ಸೇರ್ಬೇಕು, ಕೆಲಸ ಮಾಡಬೇಕು, ದೇಶ ಸೇವೆ ಮಾಡಬೇಕು ಅಂತ. ಯಾಕಂದ್ರೆ ನಾವು ಓದ್ತಾ ಇರೋತ್ತಿಗೆ ಎಷ್ಟೋ ಆರ್ಮಿಯವ್ರು ಬರ್ತಿದ್ರು, ಬಹಳ ಸ್ಮಾರ್ಟ್ ಆಗಿರ್ತಿದ್ರು. ಅವ್ರು ನೋಡಿ ನಿಮ್ಗೊಂದು ಆಸೆ, ನಾವು ಯಾಕೆ ಆರ್ಮಿಲಿ ಹೋಗಿ ಸರ್ವಿಸ್ ಮಾಡಬಾರ್ದು ಅಂತ. ಅದೇ ತರ ದೇವರು ದಾರಿ ತೋರಿಸ್ಕೊಟ್ರು. ನಾನು 79 ಅಲ್ಲಿ ಸೇರಿದವ 1990 ರಿಟೈರ್ಡ್ ಆದೆ. 40 ವರ್ಷ ನಾನು ಸೇವೆ ಮಾಡಿದ್ದೇನೆ. 1990 ರಿಟೈರ್ಡ್ ಆಗಿ ಬಂದು ನಾನು ಕೊಡಗಿನಲ್ಲಿ ಸೆಟ್ಲ್ ಆಗಿದ್ದೇನೆ, ನನ್ನ ಹುಟ್ಟಿದ ಊರಿನಲ್ಲಿ. ಸೊ ನಮ್ಮ ಜೀವಮಾನ ಆಗ್ತಿದೆ. ನಾನು ಮದುವೆ ಆಗಿದ್ದು ಮಲ್ಚೀರಿಂದ, ಅಂಜು ಅಂತ. ನಮಗೊಬ್ಬ ಮಗ ಇದ್ದಾನೆ. ಅವನು ಅಡ್ವೊಕೇಟ್ ಆಗಿ ಈಗ ಬ್ಯಾಂಗ್ಳೂರ್ ಇದ್ದಾನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ನಮ್ಮ ಮನೆ ಹತ್ರನೇ 2 ಫುಟ್ಬಾಲ್ ಟೀಮ್ ಇದೆ. ಮಕ್ಕಳು ಎಲ್ಲ ತೋಟದಲ್ಲ ಕೆಲಸ ಮುಗಿಸಿ ಅವ್ರು ಬರ್ತಾರೆ ಸಾಯಂಕಾಲ ಆಡ್ಲಿಕ್ಕೆ. ಅವ್ರಿಗೆ ಇರುವ ಚಿಕ್ಕ ಪುಟ್ಟ ಬಾಲು, ಏನಾದ್ರು ಶೂಸು, ಟಿ ಶರ್ಟ್ ಏನಾದ್ರು ಬೇಕಾದ್ರೆ ಅದು ನಾನು ಕೊಟ್ಟು ಮಕ್ಕಳು ಬಹಳ ಉರುಪಾಗಿ ಆಡ್ತಾರೆ. ಇಲ್ಲ ಟೂರ್ನಮೆಂಟ್ಗೆ ಹೋಗೋದಾದ್ರೆ ಮಕ್ಕಳಿಗಿರುವ ಟೂರ್ನಮೆಂಟ್ಗಿರೋ ಫೀಸು ಅದು ಕೊಟ್ಟು ಅವ್ರನ್ನ ನಾನು ಸ್ವಲ್ಪ ಫುಟ್ಬಾಲ್ ಆಡಿ ನಿಮ್ಮ ದೇಹಕ್ಕೆ ಒಳ್ಳೇದು, ವ್ಯಾಯಾಮ ಬಹಳ ಒಳ್ಳೇದು, ಬಹಳ ಖುಷಿಯಾಗಿ ಆಡ್ತಾರೆ. ಸಾಯಂಕಾಲ ಬರ್ತಾರೆ ಕೆಲಸ ಬಿಟ್ಟು 5 ಗಂಟೆಯಿಂದ 6-6:30 ಗಂಟೆಗೆ ಆಡ್ತಾರೆ ಮಕ್ಕಳು. ಅದು ಫುಟ್ಬಾಲ್ ಟೀಮ್ ಹೆಸರು ಸ್ವಚ್ಛ ಭಾರತ್ ಫುಟ್ಬಾಲ್ ಟೀಮ್ ಇಟ್ಕೊಂಡಿದ್ದೇನೆ. ಮಕ್ಕಳು ಈಗ ಆಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಅವಕಾಶ ಸಿಕ್ಕಂಥ ಅವಕಾಶವನ್ನು ಎಲ್ಲ ಹಂತದಲ್ಲೂ ಕೂಡ ನೀವು ಬಳಸ್ಕೊಳ್ತಾ ಹೋದ್ರಿ, ಹಾಗೆ ಯಶಸ್ಸನ್ನು ಕೂಡ ಕಂಡ್ರಿ. ಯಾಕೆಂತಂದರೆ ಒಂದು ಆಟಕ್ಕೆ ಹೋದ ಮೇಲೆ ಅದರಲ್ಲಿರುವಂಥ ಉನ್ನತ ಮಟ್ಟ, ಈಗ ಹಾಕಿಯಲ್ಲಿ ಹೇಳಿದ್ರೆ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಅಥವಾ ವರ್ಲ್ಡ್ ಕಪ್ ಇರ್ಬೋದು, ಈ ಎಲ್ಲ ಹಂತದಲ್ಲೂ ಕೂಡ ನೀವು ಆಟವನ್ನು ಆಡಿ ಬಂದಿದ್ದೀರಿ. ಆ ಒಂದು ಸಂದರ್ಭದಲ್ಲಿ ಹೇಗಿರ್ತದೆ? ಈಗ ನೀವು ಆರ್ಮಿಗೆ ಕೂಡ ಸೇರ್ಕೊಂಡಿದ್ದೀರಿ, ಅಲ್ಲಿ ಒಂದು ಕೆಲಸದ ಒತ್ತಡ ಇತ್ತು ಅಥವಾ ನಿಮಗೆ ಕ್ರೀಡೆಗೆ ಅಂತ ಹೇಳಿ ಒಂದು ಸ್ವಲ್ಪ ಫ್ರೀ ಬಿಟ್ಟಿದ್ರೆ ಹೇಗೆ? ಇಲ್ಲ, ನಾವು ಸ್ಪೋರ್ಟ್ಸ್ ಮ್ಯಾನ್ ಆದ್ಮೇಲೆ ನಮಗೆ ಯಾವ ತರದ ಒತ್ತಡ ಇರೋದಿಲ್ಲ. ಎಲ್ಲಾ ತರದ ಒಂದು ಎನ್ಕರೇಜ್ಮೆಂಟ್ ಇರ್ತದೆ. ಓ, ನಮ್ಮ ಹುಡುಗ ಆಡ್ತಿದ್ದೇನೆ, ಖುಷಿ ಆಗ್ತಿದೆ ಅವ್ರಿಗೆ. ಓ, ಇಂಡಿಯನ್ ಟೀಮ್ ಆಡ್ತಿದ್ದಾನೆ, ಟೆಲಿವಿಷನ್ ಅಲ್ಲಿ ಆಮೇಲೆ ಕಮೆಂಟ್ ಕೇಳುವ, ಓ ಇದು ನಮ್ಮ ಹುಡುಗ, ನಮ್ಮ ಮನೆಯ ಹುಡುಗ ಅಂತ ಹೇಳಿ ನಮ್ಮ ಎಲ್ಲಾ ಆಫೀಸರ್ಸ್ಗಳು, ಕಮಾಂಡೆಂಟ್ಗಳು ನನಗೆ ಎಷ್ಟು ಅವಾರ್ಡ್ ಕೊಟ್ಟಿದ್ದಾರೆ, ಎಷ್ಟು ಅಚೀವ್ಮೆಂಟ್ ಮಾಡಿ. ಮ್ಯೂಸಿಯಂ ಅಲ್ಲಿ ಫೋಟೋ ಇಟ್ಟಿದ್ದಾರೆ, ನನ್ನ ಬಗ್ಗೆ ಎಲ್ಲ ಬರೆದು
ಯಂಗ್ಸ್ಟರ್ ಸ್ಕೂಲ್ ಮಕ್ಕಳು ಬರೋಕೆ ಮ್ಯೂಸಿಕ್ ಎಲ್ಲ ತೋರಿಸ್ತಾರೆ. ಈ ತರ ಹುಡುಗ ಆಡಿದವನು, ಇವೊಂದು ನೋಡಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ಆಡಿ ಇಂತ ಒಂದು ಮಟ್ಟಕ್ಕೆ ಏರಿದ್ದಾನೆ ಅವನು, ಈ ತರ ನೀವು ಆಗ್ಬೇಕು ಅಂತ ಸ್ಕೂಲ್ ಮಕ್ಕಳೆಲ್ಲ ಮ್ಯೂಸಿಯಂ ಬರ್ತೀವಿ ಎಲ್ಲ ಬ್ರೀಫ್ ಮಾಡ್ತಾರೆ. ಈ ತರ ಏನು ಆರ್ಮಿಯಲ್ಲಿ ಎನ್ಕರೇಜ್ ಮಾಡೋದು ಹೊರತು ಡಿಸ್ಕರೇಜ್ ಮಾಡೋದಿಲ್ಲ. ಈಗ ಸಣ್ಣ ವಯಸ್ಸಲ್ಲಿ ನಿಮಗೆ ಆಯ್ಕೆ ಆದಾಗ ಒಂದು ಸಂತೋಷ ಇತ್ತು ಅಂದ್ರೆ ನಾನು ಈ ರೀತಿ ಆಯ್ಕೆ ಆಗಿದ್ದೀನಿ ಅಂತೇಳಿ. ಹಾಗೆ ಒಂದು ಊರನ್ನ ಬಿಟ್ಟು ದೂರ ಹೋದಾಗ ಅಲ್ಲಿ ಹೊಂದಾಣಿಕೆ ಹೇಗಿತ್ತು? ಅಂದ್ರೆ ಬೇಗ ಹೊಂದಿಕೊಂಡ್ರ ಅಥವಾ ಅಲ್ಲಿ ಹೊಂದಾಣಿಕೊಳ್ಳೋಕೆ ಕಷ್ಟ ಆಯ್ತಾ ಹೇಗೆ? ಒಂದು ಆಟಗಾರನಿಗೆ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಎಲ್ಲಾ ತರದ ಒಂದು ವಾತಾವರಣ ನಾವು ಎದುರಿಸಬೇಕಾಗ್ತದೆ. ಲ್ಯಾಂಗ್ವೇಜು, ವೆದರು, ಆಮೇಲೆ ಟ್ರಾವೆಲಿಂಗು, ಆಮೇಲೆ ನಮ್ದು ಮನೇಲಿ ಏನಾದ್ರು ಫಂಕ್ಷನ್ ಅದು ಮಿಸ್ ಆಗೋದು. ನಾನು ಆಡ್ತಾ ಇರುವಾಗಲೇ ನನ್ನ ದೊಡ್ಡ ಆಸ್ತಿ ಕಳ್ಕೊಂಡೆ, ನನ್ನ ತಾಯಿ, ನನ್ನ ತಂದೆ. ನನ್ನ ಈ ಜೀವಮಾನ ನೋಡ್ಲಿಕ್ಕೆ ಅವ್ರಿಲ್ಲ, ಬಟ್ ಅವ್ರ ಆಶೀರ್ವಾದ ಯಾವತ್ತೂ ಇದೆ. ಸರಿ, ಈಗ ಒಂದು ಪ್ರಸ್ತುತ ನೋಡೋದಾದ್ರೆ ಬಹಳಷ್ಟು ಜನ ಕ್ರೀಡೆಗೆ ಬರಲಿಕ್ಕೆ ಒಂದು ಒಲವನ್ನ ತೋರಿಸ್ತಿದ್ದಾರೆ, ಆದ್ರೂ ಕೂಡ ಅವ್ರಿಗೊಂದು ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳ್ಬೋದಾ? ಗೌರ್ಮೆಂಟ್ ಅವರು ತುಂಬಾ ಸ್ಕೀಮ್ ಇದೆ. ವಿದ್ಯೆ ಎಷ್ಟು ಮಗುಗೆ ಇಂಪಾರ್ಟೆಂಟು, ಅದೇ ತರ ಮಕ್ಳಿಗೂ ಸ್ಕೂಲಲ್ಲಿ ವ್ಯಾಯಾಮ ಅಷ್ಟೇ ಇಂಪಾರ್ಟೆಂಟ್. ಜೀವಮಾನದಲ್ಲಿ ಇದು ಎರಡು ಬೇಕೇ ಬೇಕು. ದೇಹಕ್ಕೆ ಬರುವ ಕಾಯಿಲೆಯನ್ನು ದೂರ ಇಡಬೇಕಂದ್ರೆ ನಾವು ಗ್ರೌಂಡ್ ಅಲ್ಲಿ ಹೋಗಿ ಬೆವರು ಸುರಿಸಿ 1 ಗಂಟೆ 2 ಗಂಟೆ ಮೊದಲಿತ್ತು. ಅದು ನಮಗೆ ಎಷ್ಟೋ ಟೀಚರ್ಸ್ಗಳು ಅವರೇ ಗ್ರೌಂಡ್ ಅಲ್ಲಿ ಬಂದು ನಿಂತಿದ್ರು, ಅವರೇ ಖುಷಿ ಪಡ್ತಿದ್ರು ಮಕ್ಕಳನ್ನ ಆಡೋದ್ ನೋಡಿ. ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಸ್ಕೂಲ್ ಮಕ್ಕಳಿಗೆ ನಾವು ಅವರಿಗೆ ಹೇಳ್ಕೊಡ್ಬೇಕು. ಇವುಗಳು ಎಷ್ಟೋ ಮಕ್ಕಳು ಸ್ಕೂಲಲ್ಲಿ ನಾನು ಹೋಗ್ತಾರೆ, ಫಂಕ್ಷನ್ಗೆ ನನ್ನ ಇನ್ವೈಟ್ ಮಾಡ್ತಾರೆ, ಹೋಗಿ ನೋಡುವಾಗ ಮಕ್ಕಳು ಆಡ್ತಾರೆ. ಅವರಿಗೆ ಯಾಕಂದ್ರೆ ಇವಾಗ ಓದೋದು ಅಷ್ಟೇ ಇಂಪಾರ್ಟೆಂಟ್, ಸಮಯ ಕಮ್ಮಿ ಸಿಗ್ತದೆ ಅವ್ರಿಗೆ ಆಡ್ಲಿಕ್ಕೆ. ಮಕ್ಳಿಗೆ ಏನಂದ್ರೆ ತಲೆಯಲ್ಲಿ ಈಗ ನಾನು ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು, ಒಳ್ಳೆ ಸಂಪಾದನೆ ಮಾಡ್ಬೇಕು, ಆ ತರ ಒಂದು ಯೋಚನೆ ಇದೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಆಡ್ಲಿಕ್ಕಿರೋ ಸಮಯ ಬಹಳ ಕಷ್ಟ. ನಾವು ಸ್ಕೂಲ್ ಹೋಗ್ತಿರುವಾಗ 3:30 ಗಂಟೆಗೆ ಚಾರ್ಲಿ ಕಾಳಪ್ಪ ಮಾಸ್ಟ್ರು ಹೊರಗೆ ನಿಂತು ನಾವು ಕಾಣ್ತಿತ್ತು. ಸ್ಕೂಲ್ ಬಿಟ್ಟಾಗ ಓಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಮನೆಗೆ. ಅವರು ಗ್ರೌಂಡಿಗೆ ಹೋಗಿ ಗ್ರೌಂಡ್ ಒಂದು ಅರ್ಧ ಗಂಟೆ ಆಡಿ, ಫುಟ್ಬಾಲ್ ಆಡಿ, ವಾಲಿಬಾಲ್ ಆಡಿ, ಥ್ರೋ ಬಾಲ್ ಆಡಿ, ಖೋಖೋ ಆಡಿ, ಎಲ್ಲಾ ಗೇಮ್ ಆಡಿಸ್ತಿದ್ರು ಅವರು. ಎಲ್ಲ ಆಡಿಸಿ ಲಾಸ್ಟ್ ಅವ್ರ ಮನೆಗೆ ಹೋಗ್ತಾ ಇದ್ರು ಅವರು. ಮಕ್ಕಳ ಒಂದು ಫ್ಯೂಚರ್ ಫಿಸಿಕಲ್ ಡೈರೆಕ್ಟರು, ಫಿಸಿಕಲ್ ಟೀಚರ್ ಅವರು ಯಾವಾಗಲೂ ಯೋಚಿಸ್ತಾರೆ. ಮಕ್ಕಳು ಸ್ವಲ್ಪ ಸಮಯವನ್ನು ಅವರೇ ತಯಾರು ಮಾಡಿಕೊಂಡು ಸ್ಕೂಲ್ ಬಿಟ್ಟಾಗನೆ ಒಂದು ಅರ್ಧ ಗಂಟೆ ಯಾವ ಗೇಮ್ ಆದ್ರೂ ಆಗಲಿ ಔಟ್ಡೋರ್ ಗೇಮ್ ಆಡ್ಲೇಬೇಕು ಮಕ್ಕಳು. ಇದು ನಾನು ನೋಡಿದ್ದು, ನಾನು ಮಾಡಿದ್ದು. ಮನೇಲಿ ಬೈತಾ ಇದ್ರು 7 ಗಂಟೆಗೆ ಮನೆಗೆ ಬರ್ತೀಯ ಅಂತ. ಪೆಟ್ಟು ತಿಂದಿದ್ದೇನೆ ತಂದೆ ಕೈಲಿ. ಎಟ್ ದ ಎಂಡ್ ಆಫ್ ದ ಡೇ ತಲೆಯಲ್ಲಿ ಅದೇ ನಾಳೆ ಯಾವ ಗೇಮ್ ಆಡೋಣ, ನಾಳೆ ಏನಾಡೋಣ ಓದ್ತಿದ್ದು. ಇದರ ಜೊತೆಲಿ ಆಟವನ್ನು ನಾವು ಆಡ್ತಾ ಇದ್ದವು. ಅದೌದು, ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ ಮಕ್ಕಳು ಹೊರಗೆ ಬಂದು ಆಟ ಆಡುವಂಥದ್ದು ಬಹಳ ಕಮ್ಮಿ ಆಗ್ತಿದೆ. ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಮತ್ತು ಕೆಲವು ಕಡೆ ಓದುವಿನ ಒಂದು ಒತ್ತಡದಿಂದಾಗಿ ಅವರಿಗೆ ಆಟ ಆಡೋಕ್ಕೆ ಕೂಡ ಅವಕಾಶ ಸಿಗ್ತಾ ಇಲ್ಲ. ಒತ್ತಡ ಅಲ್ಲ, ಅದು ಏನಂದ್ರೆ ಮಕ್ಕಳದಲ್ಲಿ ಮನಸ್ಸಲ್ಲಿ ಏನಂದ್ರೆ ನಾವು ಚೆನ್ನಾಗಿ ಓದ್ಬೇಕು, ಕೆಲಸ ಸಿಗ್ತಾ ಇದ್ರೆ ಓದಲೇಬೇಕು. ಈ ಪ್ರೊಫೆಷನ್ ಕೋರ್ಸ್ ಮಾಡಬೇಕಾದ್ರೂ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತೆಗಿಲೇಬೇಕು. ಅದಕ್ಕೆ ನಂದು ಏನ್ ಅಭಿಪ್ರಾಯ ಅಂದ್ರೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಒಂದು ಟೂರ್ನಮೆಂಟ್, ಈಗ ಲೇಡೀಸ್ ಫುಟ್ಬಾಲ್ ಆಡ್ತಾರೆ, ಹಾಕಿ ಆಡ್ತಾರೆ. ಹಾಕಿಯಲ್ಲಿ ಇಂಡಿಯಾಕ್ಕೆ ಆಡಿದ್ರೆ ಎಷ್ಟೋ ಮಕ್ಕಳಿದ್ದಾರೆ ಕೊಡಗಿನಿಂದ. ಖೋಖೋ ಇದೆ, ಖೋಖೋ ಇಸ್ ಒನ್ ಆಫ್ ದ ಬೆಸ್ಟ್ ಗೇಮ್ ನನಗೆ ಗೊತ್ತಿರೋಂಗೆ. ವಾಲಿಬಾಲ್, ಥ್ರೋಬಾಲ್ ಇದೆ. ಸೊ ಈ ತರದ ಗೇಮ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟ್ ಸ್ಕೂಲಿಗೆ ಇಂಟರ್ ಸ್ಕೂಲ್ ಟೂರ್ನಮೆಂಟ್ ಮಾಡಿದ್ರೆ 100% ಮಕ್ಕಳಿಗೆ ಗೊತ್ತಾಗ್ತೇವೆ, ನಾವು ಹೋಗ್ಬೇಕು. ಒಂದು ಚಿಕ್ಕ ಮೆಡಲ್ ಸಿಕ್ಕಿದ್ರೆ ಅದನ್ನ ಖುಷಿಯಾಗಿ ತಗೊಂಡೋಗಿ ಮನೇಲಿ ತಂದೆದಾಗಿ ತೋರಿಸ್ತಾರೆ, ಅಮ್ಮ ನಾ ಇವತ್ತು ಗೆದ್ದು ಬಂದಿದ್ದೇನೆ ಅಂತ. ಟೂರ್ನಮೆಂಟ್ ಈ ತರ ಒಂದೆರಡು ಸ್ಕೂಲಲ್ಲಿ ಮಾಡಿದ್ರೆ ಆಟೋಮೆಟಿಕ್ ಮಕ್ಕಳು ಎನ್ಕರೇಜ್ಮೆಂಟ್ ಆಗ. ಟೂರ್ನಮೆಂಟೇ ಇಲ್ಲದೆ ಮಕ್ಕಳು ಏನು ಅಂತ ಆಡ್ತಾರೆ ಅವರು. ಇವತ್ತಿನ ಒಂದು ಕಾಲಘಟ್ಟ ನೋಡೋದಾದರೆ ಇವತ್ತು ನಮಗೆ ಎಲ್ಲ ಥರದ ಫೆಸಿಲಿಟಿ ಇದೆ, ಒಂದು ಟೆಕ್ನಾಲಜಿ ಇದೆ, ಮತ್ತು ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳು ಕೂಡ ಬೇಗ ಹೋಗಿ ತಲುಪುವಂಥ ಒಂದು ವ್ಯವಸ್ಥೆಗಳು ಕೂಡ ಇದೆ. ಆ ಕಾಲದಲ್ಲಿ ಹೇಗಿತ್ತು? ಈಗ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ತಿತ್ತಾ, ಅಥವಾ ಒಂದು ಈ ಕಾರಣದಿಂದಾಗಿ ಕೆಲವು ಟೂರ್ನಮೆಂಟ್ಗಳು ಮಿಸ್ ಮಾಡ್ಕೊಂಡಿದ್ದೇನಾರು ಇದೆಯಾ? ನಾವು ನಡ್ಕೊಂಡೋಗಿ ಆಡ್ತಿದ್ವು. ಯೂಸ್ ಟು ವಾಕ್ ಅಂಡ್ ಗೋ ಅಂಡ್ ಪ್ಲೇ. ನಮಗೆ ತಲೆಯಲ್ಲಿ ಏನು ಅಂದ್ರೆ ಅದು ಟ್ರಾನ್ಸ್ಪೋರ್ಟ್ ಸಿಕ್ತೋ ಸಿಕ್ಕಿಲ್ವೋ, ನಾವು ಟೈಮಿಗೆ ಹೋಗಿ ತಲುಪಿ ನಮಗೆ ಟೂರ್ನಮೆಂಟ್ ಪೊನ್ನಬೆಟ್ಲ್ ಆಗ್ತಿತ್ತು, ವಿರಾಜಪೇಟೆ ಆಗ್ತಿತ್ತು. ವಿರಾಜಪೇಟೆ ಅಫ್ಕೋರ್ಸ್ ನಾವು ಬಸ್ಸಲ್ಲಿ ಹೋಗ್ತಿದ್ವು. ಪೊನ್ನಬೆಟ್ಟ 3 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೋಗಿ ಆಡ್ತಿದ್ವಿ, ತಿಟಿಮತಿಲಿ ಆಡ್ತಿದ್ವು. ನಮಗೇನಂದ್ರೆ ಹೋಗಿ ಆಡ್ಬೇಕು, ನಮಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಒಂದು ಮನಸ್ಸಲ್ಲಿ ಅಂತ ಒಂದು ಗಟ್ಟಿ ಇದಿತ್ತು ನಮಗೆ. ಸಾಯಂಕಾಲ 6-7 ಗಂಟೆ ಬಸ್ ಸಿಗ್ತಿರ್ಲಿಲ್ಲ. ನಾವು ನೋಡ್ಕೊಂಡು ಬರ್ತಿದ್ವು. ಮನೆಗೆ ಕಮ್ಯುನಿಕೇಶನ್ ಇಲ್ಲ. ಎಲ್ಲಿದ್ಯಾ, ನಿಮಗೆ ಹೇಗಿದ್ಯಾ, ಇವಾಗ ಮೊಬೈಲ್ ಫೋನ್ ಮಾಡಿದ್ರು ನಾ ಬರ್ತಾ ಇದ್ದೇನೆ ಅಂತ. ನೀವು ಹೇಳಿದ್ರೆ ಬಸ್ ಇರ್ಲಿಲ್ಲ. ಆದ್ರೆ ಡೇ ಟೈಮ್ ಅಲ್ಲಿ ಹೋಗುವಾಗ ಯಾರಾದ್ರೂ ಕಂಡ್ರೆ ಕಾರ ನಿಲ್ಸಿ, ಜೀಪ್ ನಿಲ್ಸಿ, ಎಲ್ಲ ಹೋಗ್ತಿದ್ದು ಕೇಳ್ತಿದ್ರು. ಕೈಲಿ ಸ್ಟಿಕ್ ನೋಡಿದ್ರೆ, ಫುಟ್ಬಾಲ್ ನೋಡಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡ್ತಿದ್ರು ಸ್ಕೂಲ್ ಹತ್ರ. ಸೊ ಆಗಿನ ಕಾಲದಲ್ಲಿ ವೆಹಿಕಲ್ ಇರಲಿಲ್ಲ, ಬಟ್ ನಾವು ಯಾವಾಗಾದ್ರೂ ಮ್ಯಾನೇಜ್ ಮಾಡ್ತಿತ್ತು. ಆಡ್ಬೇಕಂದ್ರೆ ಆಡ್ಲೇಬೇಕು. ಯಾಕಂದ್ರೆ ಕ್ರೀಡೆ ನಮಗೆ ಒಂದು ಸಮಯ ಪಾಲನೆ ಮತ್ತೆ ಶಿಸ್ತನ್ನು ಕೂಡ ಕಲಿಸುತ್ತೆ. ಜೊತೆಗೆ ಶಿಸ್ತು, ಫ್ರೆಂಡ್ಶಿಪ್, ರಿಲೇಷನ್, ಸಂತೋಷ ಈ ಸ್ಕೂಲಲ್ಲೇ ಆಡ್ದೇನೆ ಗೊತ್ತಾಗೋದು. ಇನ್ನೊಬ್ರ ಹೆಸರು ಮತ್ತೆ ಕಮ್ಯುನಿಕೇಶನ್, ಅದರಲ್ಲಿ ವಿದ್ಯೆ ಕೂಡ ಬೆಳೆಯುತ್ತದೆ.
ಪ್ರೀತಿ ಕೂಡ ಬೆಳೆಯುತ್ತದೆ. ಸೊ ಬರೀ ನಮ್ಮ ಸ್ಕೂಲ್ ಇಂತಲ್ಲ, ಬೇರೆ ಸ್ಕೂಲ್ ಆಡಿದ್ರು ಮಕ್ಕಳ ಹತ್ರ ಹೋಗಿ ಮಿಂಗ್ಲ್ ಆಗ್ತವೆ, ಅಲ್ಲಿ ಒಂದು ಗೆಳೆಯರು ಸಿಗ್ತಾರೆ. ಆ ತರ ಕೀಪ್ ಆನ್ ಚೇಂಜಿಂಗ್. ಲ್ಯಾಂಗ್ವೇಜ್ ಕಲ್ತ್ಕೊಳ್ತವೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಕಲ್ತವೆ. ಕೊಡಗಿಲಿ ನೋಡಿ ಎಲ್ಲರೂ ಕೂರ್ಗಿ ಮಾತಾಡ್ತಾರೆ, ಮಲಯಾಳ ಮಾತಾಡ್ತಾರೆ, ಎಲ್ಲಾ ಮಾತಾಡ್ತಾರೆ. ದಾರಿ ತೋರಿಸ್ತದೆ. 100 ಜನರು ಬಂದು ಅಲ್ಲಿ ಅವರು ಎನ್ಕರೇಜ್ ಮಾಡೋದು, ಅದರ ಖುಷಿ, ಅವರಿಗೆ ಸಂತೋಷ. ನೀವು ಹೇಳಿದ್ರಿ 91 92ರಲ್ಲಿ ಹಾಕಿಯಿಂದ ರಿಟೈರ್ಡ್ ಆದೆ ಅಂತ ಹೇಳಿ. ಈಗ ನಾವು ಕೊಡಗಿಲ್ ನೋಡೋದಾದ್ರೆ ಬಹಳಷ್ಟು ವರ್ಷಂಪ್ರತಿ ಕೌಟುಂಬಿಕ ಹಾಕಿ ಪಂದ್ಯಾವಳಿಗಳಾಗ್ತಾ ಇರುತ್ತೆ. ಅದರಲ್ಲಿ ಭಾಗವಹಿಸ್ತಾ ಇದ್ರ? ಹೌದು, ಒಂದು 4 ವರ್ಷ ಆಡಿದೆ ನಾನು. ಎಲ್ಲೆಲ್ಲೂ ಇರ್ತಿದೆ, ಬಟ್ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯವರು ಹೇಳ್ತಿದ್ರು, ಬಾಳೆಡ ಫ್ಯಾಮಿಲಿಯವರು, ನೀವು ಬರಲೇಬೇಕು ಅಂತ. ನನಗೆ ಸಿಕ್ಕುವಂತ ರಜವನ್ನು ಬಂದು ಆಡಿ ಹೋಗ್ತಿದೆ. ಅದೊಂದು ಡಿಫ್ರೆಂಟ್ ಲೈಫ್, ಬಂದು ಆಡೋದಂದ್ರೆ. ಇವತ್ತು ನೋಡೋದಾದ್ರೆ ಕೊಡಗಿನಲ್ಲಿ ಅದೊಂದು ಕೂಡ ಗಿನ್ನಿಸ್ ದಾಖಲೆ ಆಗುವಂತ ಹತ್ತಿರದಲ್ಲಿದೆ ಈ ತರ ಕೌಟುಂಬಿಕ ಕ್ರೀಡಾ ಚಟುವಟಿಕೆಗಳು. ಅದರಲ್ಲಿ ಬಹಳಷ್ಟು ಜನ ಆಟಕ್ಕೋಸ್ಕರ ಅಂತಾನೆ ರಜಾ ಮಾಡಿ ಬರುವವರು ಕೂಡ ಇದ್ದಾರೆ. ಹೌದು. ನೀವೀಗ ಹಾಕಿ ಆಡುವ ಸಂದರ್ಭದಲ್ಲಿ ಯಾವ ಪೊಸಿಷನ್ ಅಲ್ಲಿ ಆಡ್ತಾ ಇದ್ರಿ? ನಾನು ಸೆಂಟರ್ ಆಫ್ ಬ್ಯಾಕ್ ಆಡ್ತಿದ್ದೆ. ನಿಮ್ಮ ಇಷ್ಟು ವರ್ಷದ ಒಂದು ಕ್ರೀಡಾ ಜೀವನದಲ್ಲಿ ನೆನಪಿಸಿಕೊಳ್ಳಬಹುದಾದಂತಹ ಒಂದು ಪಂದ್ಯಾಟ ಯಾವುದಾದ್ರೂ ಇದೆಯಾ? ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯಾವುದೇ ಡಿಸಿಪ್ಲಿನ್ ಆಡ್ಲಿ, ಒಲಿಂಪಿಕ್ಸ್ ಅದೇ ಅಲ್ಟಿಮೇಟ್ ಗೇಮ್. ಅದು ಒಂದು ಭಾಗವಹಿಸಿ ನನ್ನ ಭಾಗ್ಯ. ನನಗೆ ಯಾರೆಲ್ಲ ನನಗೆ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ, ಅಲ್ಲಿವರೆಗೆ ಆಡೋರಿಗೆ ಯಾರೆಲ್ಲ ನನ್ನನ್ನು ಎನ್ಕರೇಜ್ ಮಾಡಿದ್ದಾರೆ, ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಇದುವರೆಗೆ ನಿಮ್ಮ ಒಂದು ಕ್ರೀಡಾ ಜೀವನದ ಬಗ್ಗೆ ಹೇಳ್ತಾ ಬಂದ್ರಿ, ಹಾಗೆ ನಿಮ್ಮ ರಿಟೈರ್ಡ್ ಲೈಫ್ ಬಗ್ಗೆ ಕೂಡ ಮಾತಾಡ್ತಾ ಹೋದ್ರಿ. ಈಗ ಕೊನೆಯದಾಗಿ ಒಬ್ಬ ಆಟಗಾರ, ಯಾರೇ ಒಬ್ಬ ಆಟಗಾರ ಯಾವುದೇ ಒಂದು ಕ್ರೀಡೆಗೆ ಬರಬೇಕು ಅಂತ ಹೇಳಿದ್ರೆ ಆತನಿಗೆ ಏನು ಕಿವಿ ಮಾತನ್ನು ಹೇಳಿಕೆ ಬಯಸ್ತೀರಿ? ನನ್ನ ಕಿವಿ ಮಾತಂದ್ರೆ, ಚೆನ್ನಾಗಿ ಮಕ್ಕಳು ಓದ್ಬೇಕು, ಒಂದು ಗುರಿ ಇರಬೇಕು, ನಾನು ಮುಂದೆ ಏನಾಗ್ಬೇಕು ಅಂತ. ಓದಿ ಕೂಡ ಒಳ್ಳೆ ಕೆಲಸಕ್ಕೆ ಸೇರ್ಬೋದು. ಯಾವ ಸ್ಪೋರ್ಟ್ಸ್ ಆಡಿದ್ರು ಅದರಲ್ಲೂ ಕೂಡ ಒಳ್ಳೆ ಒಂದು ಜೀವನ ನಡೆಸಬಹುದು. ಇದು ಎರಡು ಸೇರಿ ಮಾಡಿದ್ರೆ ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗ್ಬೋದು. ತಂದೆ ತಾಯಿಗೆ ಒಳ್ಳೆ ಹೆಸರು ತರಬಹುದು, ನಾವು ಓದಿದಂತ ಸ್ಕೂಲಿಗೆ ಒಳ್ಳೆ ಹೆಸರು ತರಬಹುದು, ನಾವಿರುವಂತ ಡಿಸ್ಟ್ರಿಕ್ಟ್ಗೆ ಒಳ್ಳೆ ಒಂದು ಹೆಸರು ತರಬಹುದು. ಯಾಕಂದ್ರೆ ಇವಾಗೆಲ್ಲ ಪತ್ರಕಾರರು ಬಂದು ಕೇಳಿ ಮಾತಾಡಿ ಅವರ ಎಕ್ಸ್ಪೀರಿಯನ್ಸ್, ಅವರ ಜೀವನ ಹೇಗೆ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ, ಅದನ್ನೆಲ್ಲ ನೀವು ಮುಂದೆ ಜನಕ್ಕೆ ಇಡ್ತೀರಾ. ಒಂದು ಚಿಕ್ಕ ಮಕ್ಕಳಿಗೆ ಉದಾಹರಣೆಯಾಗಿ ಅದನ್ನ ಮಾಡ್ತೀರಾ. ಚಿಕ್ಕ ವಯಸ್ಸಿನಿಂದ ಔಟ್ಡೋರ್ ಗೇಮ್ ಯಾವುದೇ ಆಗ್ಲಿ ಒಂದು ಅರ್ಧ ಗಂಟೆ ಆಡಬೇಕು. ಅದು ನಮ್ಮ ಒಂದ್ ತರದ ವ್ಯಾಯಾಮ, ನಮ್ಮ ದೇಹಕ್ಕೆ ಒಳ್ಳೇದು. ಯಾವ ತರದ ಒಂದು ಕಾಯಿಲೆ ಬರದಂತೆ ನೋಡ್ಕೊಳ್ಬಹುದು. ವ್ಯಾಯಾಮ ಮಾಡಿದ್ರೆ, ಆಟೋಟಗಳು ಮಾಡಿದ್ರೆ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಜೀವಮಾನದಲ್ಲಿ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾನೆ, ದೇವ್ರ ದಯದಿಂದ. ಕಾವೇರಿ ತಾಯಿ ಮರಳಿಗೆ ಬಂದಿದ್ದಾನೆ. ನನಗೊಂದು ಆಸೆ ಇತ್ತು, ಎಲ್ಲಾ ಮುಗಿಸಿದ ಮೇಲೆ ಹುಟ್ಟಿ ಊರಿಗೆ ಬರಬೇಕು ಅಂತ. ಅದೇ ತರ ಬಂದು ಇಲ್ಲಿಗ ವ್ಯವಸಾಯ ಮಾಡ್ತಿದ್ದಾನೆ, ವ್ಯವಸಾಯಗಾರನಾಗಿದ್ದಾನೆ. ನನಗೆ ಪ್ರಾಣಿಗಳಂದ್ರೆ ಬಹಳ ಇಷ್ಟ. ಹಸುಗಳನ್ನ ಸಾಕಿದ್ದಾನೆ, ತೋಟದಲ್ಲಿ ಕೆಲಸ ಮಾಡ್ತಾನೆ, ಹೋಗ್ತಾನೆ, ನೋಡ್ತಾನೆ. ಈ ತರ ಜೀವಮಾನ ಕೊಡಗಿನಲ್ಲಿ ಕಳೀತಾ ಇದ್ದಾನೆ. ಬಹಳ ಸಂತೋಷ. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದು ನಿಮ್ಮ ಒಂದು ಕ್ರೀಡಾ ಅನುಭವವನ್ನು ನಮಗೆ ಹಂಚಿಕೊಂಡ್ರಿ, ಹಾಗೆ ಮುಂದೆ ಬರುವ ಪೀಳಿಗೆಗೂ ಕೂಡ ಉತ್ತಮ ಕಿವಿ ಮಾತನ್ನು ಕೂಡ ಹೇಳಿದಿರಿ. ಇದುವರೆಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಅವರೇ.